ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಬದುಕಿನಲ್ಲಿ ಮಹಾ ತಿರುವು ಅಂತಲೇ ಹೇಳಬಹುದು. ನಿಮ್ಮ ವಿಳಾಸ ಹುಡುಕುತ್ತಿರುವ ಆ ನಿಗೂಢ ವ್ಯಕ್ತಿ ಯಾರು? ಇಂದಿನ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಚರ್ಚಿಸುತ್ತಿರುವ ವಿಷಯವು ಕೇವಲ ಒಂದು ರಾಶಿ ಭವಿಷ್ಯವಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಿಸಬಲ್ಲ ಒಂದು ಮಹತ್ತರದ ಎಚ್ಚರಿಕೆ ಮತ್ತು ಸಂದೇಶ. ಕುಂಭರಾಶಿಯವರೇ, ಈ ಕ್ಷಣದಿಂದ ಅತ್ಯಂತ ಜಾಗರೂಕರಾಗಿರಿ. ಯಾರೋ ಒಬ್ಬರು ನಿಮ್ಮ ಮನೆಯ ಲೊಕೇಶನ್ ಅಥವಾ ವಿಳಾಸವನ್ನು ತೀವ್ರವಾಗಿ ಹುಡುಕುತ್ತಿದ್ದಾರೆ ಎಂಬ ಸುಳಿವು ಸಿಗುತ್ತಿದೆ. ಇದನ್ನು ಕೇಳಿ ಗಾಬರಿ ಪಡಬೇಡಿ. ಆದರೆ ಇದರ ಹಿಂದಿರುವ ಅಸಲಿ ಸತ್ಯವನ್ನು ತಿಳಿದರೆ ನೀವು ನಿಜಕ್ಕೂ ದಿಗ್ಭ್ರಮೆಗೊಳಗುತ್ತೀರಿ. ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಗಂಭೀರ ರಹಸ್ಯ. ನಾನು ಇಂದು ನಿಮಗೆ ತಿಳಿಸಲಿರುವ ಈ ಮಾಹಿತಿಯು ಯಾವುದೇ ಸಾಧಾರಣ ವಿಚಾರವಲ್ಲ. ಇದು ನೇರವಾಗಿ ನಿಮ್ಮ ಹಣೆಬರಹ ಮತ್ತು ಮುಂಬರುವ ಅದೃಷ್ಟದ ಜೊತೆಗೆ ಬೆಸೆದುಕೊಂಡಿದೆ. ಮುಂದಿನ 72 ಗಂಟೆಗಳ ಕಾಲಾವಧಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ಈ ಅವಧಿಯಲ್ಲಿ ಸಂಭವಿಸುವ ಘಟನೆಗಳು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಈ ಪವಿತ್ರ ಕ್ಷಣದಲ್ಲಿ ನಿಮ್ಮೆಲ್ಲರ ಮೇಲೆ ದೈವ ಕೃಪೆ ಇರಲಿ ಎಂದು ಆಶಿಸುತ್ತಾ, ಒಂದು ಸಣ್ಣ ಧನಾತ್ಮಕ ಹೆಜ್ಜೆ ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ, ನಿಮ್ಮ ಜೀವನದಲ್ಲಿ ಶುಭ ಶಕ್ತಿಯನ್ನು ಅರ್ಪಿಸುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಪ್ರಸ್ತುತ ಕುಂಭರಾಶಿಯವರ ಜಾತಕದಲ್ಲಿ ರಾಹು ಮತ್ತು ಮಂಗಳ ಗ್ರಹಗಳ ಒಂದು ವಿಶಿಷ್ಟ ಮತ್ತು ಪ್ರಬಲವಾದ ಸಂಯೋಜನೆ ಏರ್ಪಟ್ಟಿದೆ. ಇಂತಹ ಗ್ರಹಗಳ ಸ್ಥಿತಿಯು ಜೀವನದಲ್ಲಿ ಅನಿರೀಕ್ಷಿತ ಮತ್ತು ಆಕಸ್ಮಿಕ ಘಟನೆಗಳೊಂದಿಗೆ ನಾಂದಿ ಹಾಡುತ್ತೆ. ಇದು ಅಂತಹ ಸಮಯವೇನೆಂದರೆ ಇಲ್ಲಿಯವರೆಗೆ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಈಗ ಇದ್ದಕ್ಕಿದ್ದಂತೆ ತೆರೆದುಕೊಳ್ಳಲಿವೆ. ನೀವು ಯಾವುದನ್ನು ಅಸಾಧ್ಯ ಎಂದು ಭಾವಿಸಿದ್ರೋ ಆ ಕಾರ್ಯಗಳು ಈಗ ಪವಾಡದಂತೆ ಸಾಧ್ಯವಾಗತೊಡಗುತ್ತೆ. ಆದರೆ ನೆನಪಿಡಿ, ಪ್ರತಿಯೊಂದು ದೊಡ್ಡ ಯಶಸ್ಸು ಅಥವಾ ಈ ಒಂದು ಬದಲಾವಣೆ ತನ್ನೊಂದಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಸಹ ಹೊತ್ತು ತರುತ್ತದೆ. ನಿಮ್ಮ ಮನೆಯ ವಿಳಾಸವನ್ನು ಹುಡುಕುತ್ತಿರುವ ಆ ವ್ಯಕ್ತಿ ವಾಸ್ತವವಾಗಿ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ವರವನ್ನು ಅಥವಾ ಅವಕಾಶವನ್ನು ಹೊತ್ತು ತರುತ್ತಿದ್ದಾನೆ. ಆದರೆ ಆ ಅವಕಾಶವು ನೇರವಾಗಿ ನಿಮ್ಮ ಕೈ ಸೇರುವುದಿಲ್ಲ. ಅದಕ್ಕೂ ಮುನ್ನ ನಿಮ್ಮ ವಿವೇಚನೆಯನ್ನು ಪರೀಕ್ಷಿಸಲಾಗುತ್ತೆ. ಆ ವ್ಯಕ್ತಿ ನಿಮ್ಮ ಮುಂದೆ ಬಂದಾಗ ಅವರ ಮಾತುಗಳಲ್ಲಿ ಸತ್ಯದ ಜೊತೆಗೆ ಒಂದು ರೀತಿಯ ನಿಗೂಢತೆಯು ಅಡಗಿರುತ್ತೆ. ಅವರು ನೀಡುವ ಪ್ರಸ್ತಾವನೆ ಕೇಳಲು ಬಹಳ ಆಕರ್ಷಕವಾಗಿ ಕಂಡರೂ ನೀವೇ ತಕ್ಷಣವೇ ಭಾವುಕರಾಗಿ ಯಾವುದೇ ನಿರ್ಧಾರಕ್ಕೆ ಬರಬಾರದು. ಇಲ್ಲಿ ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ರಕ್ಷಾ ಕವಚವಾಗಲಿದೆ. ಕುಂಭರಾಶಿಯವರೇ, ಇಲ್ಲಿ ಮತ್ತೊಂದು ಆಶ್ಚರ್ಯಕರ ಸಂಗತಿ ಇದೆ. ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವ ಆ ವ್ಯಕ್ತಿ ಬಹುಶಃ ನಿಮ್ಮ ಭೂತಕಾಲಕ್ಕೆ ಅಥವಾ ಹಳೆಯ ದಿನಗಳಿಗೆ ಸಂಬಂಧಿತವರಾಗಿರಬಹುದು. ಈ ಹಿಂದೆ ನೀವು ಅವರನ್ನು ಸರಿಯಾಗಿ ಗಮನಿಸಿರಲಿಲ್ಲ ಅಥವಾ ಅವರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಈಗ ಕಾಲಚಕ್ರವು ತಿರುಗಿದೆ. ಅದೇ ವ್ಯಕ್ತಿ ಈಗ ನಿಮ್ಮ ಬದುಕಿಗೆ ಹೊಸ ಅರ್ಥ ನೀಡಲು ಬರುತ್ತಿದ್ದಾರೆ. ಅವರು ಈ ಬಾರಿ ಬರಿಗೈಯಲ್ಲಿ ಬರುತ್ತಿಲ್ಲ, ಬದಲಾಗಿ ನಿಮ್ಮ ಜೀವನದ ಉನ್ನತಿಗೆ ಬೇಕಾದ ಒಂದು ಅಮೂಲ್ಯವಾದ ಯೋಜನೆಯನ್ನು ಹಿಡಿದು ಬರುತ್ತಿದ್ದಾರೆ. ನೀವು ಒಂದು ವೇಳೆ ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಮಾಡುತ್ತಿದ್ದರೆ ಈ ಭೇಟಿಯು ನಿಮ್ಮ ವ್ಯವಹಾರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಇನ್ನು ಉದ್ಯೋಗದಲ್ಲಿರುವವರಿಗೆ ಇದು ಬಡ್ತಿಯ ಸೂಚನೆ ಅಥವಾ ಹೆಚ್ಚು ಸಂಬಳವಿರುವ ಹೊಸ ಕೆಲಸದ ಆಫರ್ ಆಗಿರಬಹುದು. ವಿದ್ಯಾರ್ಥಿಗಳ ಪಾಲಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ನಾವು ಅನ್ಬಹುದು. ನಿಮ್ಮ ಶೈಕ್ಷಣಿಕ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ಪಡೆಯುವ ಸಮಯ. ಆದರೆ ಒಂದು ಎಚ್ಚರಿಕೆ ಸದಾ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಹೊರಗಿನಿಂದ ಹೊಳೆಯುವ ಪ್ರತಿಯೊಂದು ವಸ್ತುವು ಚಿನ್ನವಾಗಿರುವುದಿಲ್ಲ. ಆದ್ದರಿಂದ ಎದುರಿಗಿರುವ ವ್ಯಕ್ತಿಯನ್ನು ಪೂರ್ಣವಾಗಿ ಅರಿಯದೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಪ್ರಮುಖ ನಿರ್ಧಾರಗಳಲ್ಲಿ ಆತುರ ತೊರಬೇಡಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಸುರಕ್ಷತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಿದೆ. ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವು ವ್ಯಕ್ತಿಗಳು ನಿಮ್ಮ ಆಪ್ತ ವಲಯದಲ್ಲಿಯೇ ನಕಾರಾತ್ಮಕತೆಯನ್ನು ಹರಡಲು ಪ್ರಯತ್ನಿಸಬಹುದು. ಹೊರಗಿನಿಂದ ಹಿತೈಷಿಗಳಂತೆ ನಟಿಸುವವರು ಒಳಗಿನಿಂದೊಳಗೆ ನಿಮ್ಮ ವಿರುದ್ಧ ಅಸೂಯೆ ಪಡುತ್ತಿರಬಹುದು. ಆದ್ದರಿಂದ ನಿಮ್ಮ ಮನೆಯ ವಿಷಯಗಳನ್ನು ಅಥವಾ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆಯೂ ಹಂಚಿಕೊಳ್ಳಬೇಡಿ. ಈ ಸಂದರ್ಭದಲ್ಲಿ ನಿಮ್ಮ ಮನೆಯ ಹಿರಿಯರ ಅನುಭವವು ನಿಮಗೆ ದಾರಿದೀಪವಾಗಲಿದೆ. ಅವರ ಸಲಹೆಗಳನ್ನು ಎಂದಿಗೂ ಕಡೆಗಣಿಸಬೇಡಿ. ಅವರ ಮಾತುಗಳು ನಿಮ್ಮನ್ನು ಸಂಕಷ್ಟಗಳಿಂದ ರಕ್ಷಿಸುತ್ತೆ. ಈ ಶತ್ರುಗಳ ವಿಷಯಕ್ಕೆ ಬಂದರೆ, ನಿಮ್ಮ ಹಳೆಯ ವಿರೋಧಿಗಳು ಈಗ
ತಮ್ಮ ನಿಲುವುಗಳನ್ನು ಬದಲಿಸಿಕೊಂಡು ನಿಮ್ಮ ಸ್ನೇಹ ಬಯಸಿ ಬರಬಹುದು. ಇದು ನಿಮ್ಮ ವ್ಯಕ್ತಿತ್ವದ ಒಂದು ಪ್ರಭಾವ ಮತ್ತು ಕಾಲದ ಮಹಿಮೆ. ಯಾರನ್ನೂ ದ್ವೇಷಿಸಬೇಡಿ, ಆದರೆ ಪ್ರತಿಯೊಬ್ಬರನ್ನ ಕುರುಡಾಗಿ ನಂಬುವ ಮುನ್ನ ಒಮ್ಮೆ ಯೋಚಿಸಿ. ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ನಿಮ್ಮ ಈಗಿನ ಅತಿ ದೊಡ್ಡ ಮಂತ್ರವಾಗಬೇಕು. ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಒಂದು ಅತ್ಯುತ್ತಮ ಸುದ್ದಿ ಇದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಮುಗ್ಗಟ್ಟು ಅಥವಾ ಸಾಲದ ಬಾಧೆಗಳು ಈಗ ಕೊನೆಯಾಗುವ ಕಾಲ ಹತ್ತಿರ ಬಂದಿದೆ. ಹಣದ ಹರಿವು ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಬರಬಹುದು ಅಥವಾ ಬರಬೇಕಿದ್ದ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಆದರೆ ನೆನಪಿಡಿ, ಸಂಪತ್ತು ಹೆಚ್ಚಾದಂತೆ ನಿಮ್ಮಲ್ಲಿ ಅಹಂಕಾರ ಬರಬಾರದು. ಪ್ರಾಮಾಣಿಕತೆ ಮತ್ತು ಧರ್ಮದ ಹಾದಿಯಲ್ಲಿ ನೀವು ಮುನ್ನಡೆದರೆ ಮಾತ್ರ ಈ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದು. ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ. ತಾಳ್ಮೆಯಿಂದ ಪ್ರತಿ ಹೆಜ್ಜೆಯನ್ನು ಇಡಿ. ಈಗ ನಾನು ನಿಮಗೆ ಈ ಒಂದು ಭವಿಷ್ಯದ ಅತ್ಯಂತ ರಹಸ್ಯವಾದ ಹಂತವನ್ನು ತಿಳಿಸುತ್ತಿದ್ದೇನೆ. ಆ ನಿಗೂಢ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ಅವರು ಕೇವಲ ಮಾತನಾಡಲು ಬರುವುದಿಲ್ಲ. ಅವರು ನಿಮ್ಮ ಬಗ್ಗೆ ಅಂತಹ ಒಂದು ರಹಸ್ಯವನ್ನು ಪ್ರಸ್ತಾಪಿಸುತ್ತಾರೆ. ಅದು ನಿಮಗೆ ಮಾತ್ರ ತಿಳಿದಿರುತ್ತೆ. ಅಂತಹ ಕ್ಷಣದಲ್ಲಿ ನೀವು ಗಾಬರಿಯಾಗಬಹುದು ಅಥವಾ ಇವರಿಗೆ ಈ ಒಂದು ವಿಷಯ ಹೇಗೆ ತಿಳಿಯಿತು ಎಂದು ಆಶ್ಚರ್ಯ ಪಡಬಹುದು. ಆದರೆ ಆ ಕ್ಷಣವೇ ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆಯ ಕಾಲ. ಅಂತಹ ಸಂದರ್ಭದಲ್ಲಿ ಧೈರ್ಯದಿಂದ ವರ್ತಿಸಿ. ಅದು ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ಪ್ರಕೃತಿಯು ಹೂಡಿರುವ ಒಂದು ತಂತ್ರವಾಗಿದೆ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಸುತ್ತಲಿನ ಜನರ ವರ್ತನೆಯು ಬದಲಾಗುವುದನ್ನು ನೀವು ಗಮನಿಸಬಹುದು. ನಿಮ್ಮನ್ನು ಅಲಕ್ಷಿಸಿದವರು ಈಗ ನಿಮಗೆ ಗೌರವ ನೀಡತೊಡಗಿದ್ದಾರೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತೆ. ಇದು ನಿಮ್ಮ ಒಳಗಿನ ಆತ್ಮಶಕ್ತಿಯಲ್ಲಿ ಆಗುತ್ತಿರುವ ಒಂದು ಬದಲಾವಣೆಯ ಲಕ್ಷಣ. ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೋಪಕ್ಕೆ ಅಥವಾ ಆವೇಶಕ್ಕೆ ಬಲಿಯಾಗಬೇಡಿ. ಶಾಂತಿ ಮತ್ತು ಸಂಯಮವೇ ನಿಮ್ಮ ಗೆಲುವಿನ ಹಾದಿ. ನೀವು ಈ ಹಿಂದೆ ಮಾಡಿದ ಸತ್ಕರ್ಮಗಳ ಫಲವನ್ನು ಅನುಭವಿಸುವ ಕಾಲ ಇದೀಗ ಕೂಡಿಬಂದಿದೆ. ಭಗವಂತನ ಮನೆಯಲ್ಲಿ ನ್ಯಾಯವಿದೆ ಹೊರತು ಅನ್ಯಾಯವಿಲ್ಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ದೊರೆಯಲಿದೆ. ನಿಮ್ಮ ಮೇಲೆ ಮತ್ತು ನಿಮ್ಮ ದೈವದ ಮೇಲೆ ಸಂಪೂರ್ಣ ವಿಶ್ವಾಸವಿಡಿ. ಯಾರೋ ನಿಮ್ಮ ವಿಳಾಸ ಹುಡುಕುತ್ತಿದ್ದಾರೆ ಎಂದರೆ ಅದು ನಿಮ್ಮ ಅದೃಷ್ಟವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ ಎಂದು ಅರ್ಥೈಸಿಕೊಳ್ಳಿ. ಎಚ್ಚರ ಮತ್ತು ವಿವೇಚನೆ ನಿಮ್ಮೊಂದಿಗೆ ಇರಲಿ. ಈ 72 ಗಂಟೆಗಳ ಕಾಲವನ್ನು ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಭೇಟಿಯನ್ನು, ಪ್ರತಿಯೊಂದು ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿ. ದೈವಬಲ ನಿಮ್ಮೊಂದಿಗಿದೆ. ಹೋಗುವ ಮುನ್ನ ಮತ್ತೊಮ್ಮೆ 33 ಕೋಟಿ ದೇವತೆಗಳು ಎಂದು ಸ್ಮರಿಸುತ್ತಾ ನೀವು ಜೀವನದ ಈ ಒಂದು ಹೊಸ ಅಧ್ಯಾಯವನ್ನು ಆತ್ಮವಿಶ್ವಾಸದಿಂದ ಬರಮಾಡಿಕೊಳ್ಳಿ. ನಿಮ್ಮ ಈ ದಿನ ಮಂಗಳಕರವಾಗಿ ಇರುತ್ತೆ. ಈ ಸಕಲ ಸುಖ ಸಂತೋಷಗಳು ನಿಮ್ಮದಾಗುತ್ತೆ. ನೀವು ಇದುವರೆಗೆ ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಕಾಲಿಗೆ ಚಿನ್ನದ ಪಾದರಕ್ಷೆಗಳನ್ನು ಧರಿಸುವಂತಹ ಸುದಿನಗಳು ಹತ್ತಿರದಲ್ಲಿವೆ. ಇದರ ಅರ್ಥವೇನೆಂದರೆ ನೀವು ಇನ್ನು ಮುಂದೆ ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಕಡೆಗೆ ಸಾಗಲಿದೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ, ನೀವು ಕಳೆದುಕೊಂಡ ಆಸ್ತಿ ಮತ್ತು ಸಂಪತ್ತು ಎಲ್ಲವೂ ಹತ್ತಿರವಾಗಲಿದೆ. ನಿಮ್ಮ ರಾಶಿ ಸ್ವಾಮಿಯಾದ ಶನಿದೇವನು ಈಗ ಅತ್ಯಂತ ಪ್ರಸನ್ನನಾಗಿದ್ದಾನೆ. ಶನಿದೇವನು ಜೊತೆಗೆ ಐಶ್ವರ್ಯದ ಜೊತೆಯಾದ ಶುಕ್ರನು ಕೈ ಜೋಡಿಸಿರುವುದರಿಂದ ನಿಮ್ಮ ಜಾತಕದಲ್ಲಿ ಅತಿ ಧನವಾನ್ ರಾಜಯೋಗ ಸೃಷ್ಟಿಯಾಗಿದೆ. ಈ ಯೋಗವು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಮಣ್ಣಿನಿಂದ ಎತ್ತಿ ಸಿಂಹಾಸನದ ಮೇಲೆ ಕೂರಿಸುವ ತಾಕತ್ತನ್ನು ಹೊಂದಿದೆ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಪವಾಡವು ಪ್ರಮುಖವಾಗಿ 3 ಮಹಾನ್ ಸುದ್ದಿಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮೊದಲನೆಯದಾಗಿ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಕಂಡುಬರುವ ಬದಲಾವಣೆ ಅನಿರೀಕ್ಷಿತವಾಗಿರುತ್ತೆ. ನಿಮ್ಮ ತಿಜೋರಿಯ ಮೇಲೆ ಇನ್ನು ಮುಂದೆ ಕುಬೇರ ದೇವನ ಕೃಪೆ ಇರಲಿದೆ. ನೀವು ಎಂದೂ ಊಹಿಸದ ಮೂಲಗಳಿಂದ ನಿಮಗೆ ಹಣ ಹರಿದು ಬರಲಿದೆ. ಬಹುಶಃ ನಿಮ್ಮ ಹಿರಿಯರಿಂದ ಬರಬೇಕಾದ ಆಸ್ತಿ ವಿವಾದಗಳು ಬಗೆಹರಿದು ನಿಮ್ಮ ಪಾಲಿನ ಹಣ ನಿಮ್ಮ ಕೈ ಸೇರಬಹುದು. ಅಥವಾ ನೀವು ಬಹಳ ವರ್ಷಗಳ ಹಿಂದೆ ಮಾಡಿದ ಹೂಡಿಕೆಯು ಇಂದು ಅನಿರೀಕ್ಷಿತ ಲಾಭವನ್ನು ತಂದುಕೊಡಬಹುದು. ಯಾರಾದರೂ ನಿಮ್ಮಿಂದ ಹಣ ಪಡೆದು ಹಿಂತಿರುಗಿಸದೆ ಮೋಸ ಮಾಡಿದ್ದರೆ ಅಂತಹವರು ತಾವಾಗಿಯೇ ಬಂದು ನಿಮ್ಮ ಹಣವನ್ನು ಹಿಂತಿರುಗಿಸುವ ಕಾಲ ಇದಾಗಿದೆ. ಈ ಬ್ಯಾಂಕ್ ಬ್ಯಾಲೆನ್ಸ್ ದಿನದಿಂದ ದಿನಕ್ಕೆ ಏರುತ್ತಾ ಹೋಗುವುದನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬಹುದು. ನಿಮ್ಮ ಮೇಲಿದ್ದ ಈ ಸಾಲದ ಸುಳಿಗಳು ಸಂಪೂರ್ಣವಾಗಿ ಕಳಚಿಕೊಳ್ಳಲಿವೆ. ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಅಸಾಧಾರಣ ಬದಲಾವಣೆಗಳು ಕಾಣಿಸಲಿವೆ. ಇದುವರೆಗೆ ನೀವು ಈ ಆಮೆ ವೇಗದಲ್ಲಿ ಸಾಗುತ್ತಿದ್ರಿ. ಇಂದು ನಿಮಗೆ ಅನಿಸುತ್ತಿರಬಹುದು, ಆದರೆ ಇನ್ನು ಮುಂದೆ ನಿಮ್ಮ ಪ್ರಗತಿಯು ರಾಕೆಟ್ ವೇಗವನ್ನು ಪಡೆದುಕೊಳ್ಳಲಿದೆ. ಉದ್ಯೋಗದಲ್ಲಿ ಇರುವವರಿಗೆ ಅನಿರೀಕ್ಷಿತ ಬಡ್ತಿ ದೊರೆಯಲಿದೆ. ನಿಮ್ಮ ಸಂಬಳದಲ್ಲಿ
ಇಂತಹ ದೊಡ್ಡ ಏರಿಕೆ ಕಂಡು ಬರಲಿದೆ ಎಂದರೆ ನಿಮ್ಮ ಕಂಪನಿಯಲ್ಲಿ ನೀವೇ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಇನ್ನು ವ್ಯಾಪಾರ ಮಾಡುವವರಿಗೆ ಈ ಸಮಯವು ವರದಾನವೇ ಸರಿ. ದೊಡ್ಡ ಮಟ್ಟದ ವಿದೇಶಿ ಒಪ್ಪಂದಗಳು ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ಗಳು ನಿಮ್ಮ ಕೈ ಸೇರಲಿವೆ. ಒಂದೇ ಒಂದು ವ್ಯವಹಾರವು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸಲಿವೆ. ಕಠಿಣ ಪರಿಶ್ರಮಕ್ಕೆ ಅದೃಷ್ಟದ ಸಾಥ್ ಸಿಕ್ಕಾಗ ಫಲಿತಾಂಶ ಹೇಗಿರುತ್ತೆ ಎಂಬುದನ್ನು ನೀವು ಕಣ್ಣಾರೆ ನೋಡಲಿದ್ದೀರಿ. ನಿಮ್ಮ ಜೀವನ ಶೈಲಿ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಭಾರಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದೆ. ನಿಮ್ಮ ಹಳೆಯ ಸೀಮಿತ ಜೀವನದ ಕನಸುಗಳೆಲ್ಲ ಈಗ ನನಸಾಗುವ ಕಾಲ ಮತ್ತು ಈ ಬಂಗಲೆ, ಐಷಾರಾಮಿ ಕಾರು ಮತ್ತು ನಿಮ್ಮ ಕುಟುಂಬಕ್ಕೆ ಬೇಕಾದ ಎಲ್ಲ ಸುಖ ಸೌಲಭ್ಯಗಳನ್ನು ನೀವು ಖರೀದಿಸಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಎಂದರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡಲು ಸಮಯ ನಿಗದಿಪಡಿಸಬೇಕಾಗುತ್ತೆ. ಇದುವರೆಗೆ ನಿಮ್ಮನ್ನು ಕೀಳಾಗಿ ಕಂಡವರು ನಿಮ್ಮನ್ನು ನೋಡಿ ನಕ್ಕವರು ಇಂದು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಲಿದ್ದಾರೆ. ನಿಮ್ಮ ಪ್ರತಿಯೊಂದು ಮಾತಿಗೂ ಬೆಲೆ ಸಿಗಲಿದೆ ಮತ್ತು ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ಕೆಲಸಗಳು ನಡೆಯಲಿವೆ. ಆದರೆ ನೆನಪಿಡಿ, ಇಷ್ಟೆಲ್ಲ ಯಶಸ್ಸು ಮತ್ತು ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದರೆ ಮತ್ತು ಬಂದ ಐಶ್ವರ್ಯವು ನಿಮ್ಮ ಬಳಿಯೇ ಶಾಶ್ವತವಾಗಿ ನೆಲೆಸಬೇಕೆಂದರೆ ನೀವು ಈ ಸಣ್ಣ ಆದರೆ ಅತ್ಯಂತ ಪ್ರಭಾವಶಾಲಿ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಲೇಬೇಕು. ಈ ಪರಿಹಾರವು ನಿಮ್ಮ ಹಾದಿಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ. ಯಾವುದಾದರೂ ಒಂದು ಶನಿವಾರದಂದು ನೀವು ಈ ಕೆಲಸವನ್ನು ಮಾಡಿ. ಒಂದು ಕಬ್ಬಿಣದ ಬಟ್ಟಲನ್ನು ತೆಗೆದುಕೊಳ್ಳಿ, ಅದರಲ್ಲಿ ಶುದ್ಧವಾದ ಸಾಸಿವೆ ಎಣ್ಣೆಯನ್ನು ತುಂಬಿಸಿ. ನಂತರ ಆ ಎಣ್ಣೆಯಲ್ಲಿ ನಿಮ್ಮ ಮುಖದ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ನೋಡಿ. ಇದನ್ನು ಛಾಯಾದಾನ ಎಂದು ಕರೆಯಲ್ಪಡುತ್ತೆ. ಹೀಗೆ ಮಾಡಿದ ನಂತರ ಆ ಎಣ್ಣೆಯಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿ ಈ ಬಟ್ಟಲನ್ನು ಎಣ್ಣೆಯ ಸಮೇತ ಯಾವುದಾದರೂ ಶನಿ ದೇವಸ್ಥಾನಕ್ಕೆ ಅರ್ಪಿಸಿ ಅಥವಾ ದಾನವನ್ನಾಗಿ ನೀಡಿ. ಈ ಸರಳ ಪ್ರತಿಕ್ರಿಯೆಯು ನಿಮ್ಮ ಜೀವನದ ಮೇಲಿರುವ ಕೆಟ್ಟ ದೃಷ್ಟಿಗಳನ್ನು ನಿವಾರಿಸುತ್ತೆ. ಶನಿದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರಲು ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ಸದಾ ತೆರೆದಿರಲು ಇದು ಸಹಕಾರಿ ಮಾಡುತ್ತೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಈ ದಿನಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭ. ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಿಗಲಿರುವ ಈ ಅದೃಷ್ಟವನ್ನು ಸ್ವಾಗತಿಸಲು ಸಿದ್ಧರಾಗಿ. ನಿಮ್ಮ ಜೀವನವು ಸದಾ ಸುಖ, ಶಾಂತಿ ಮತ್ತು ಅಕ್ಷಯವಾದ ಸಂಪತ್ತಿನಿಂದ ತುಂಬಿರುತ್ತೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಬಡಬಗ್ಗರಿಗೆ, ನಿರ್ಗತಿಕರಿಗೆ ಈ ಒಂದು ಹೊತ್ತಿನ ಊಟನೋ ಅಥವಾ ಸ್ವಲ್ಪ ಹಣನೋ, ಇಲ್ಲಾಂದರೆ ಕಾಲಿಗೆ, ಈಗಂತೂ ತುಂಬಾ ಬಿಸಿಲಿದೆ, ಕಾಲಿಗೆ ಚಪ್ಪಲಿ ಅಥವಾ ಛತ್ರಿ, ಇದನ್ನು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೀವು ಸಹಾಯವನ್ನಾಗಿ ಅವರಿಗೆ ನೀಡಿ. ನಿಮ್ಮ ಜೀವನ ಅದೃಷ್ಟದಿಂದ ಕೂಡಿರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.